ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ ಕ್ರಿಯೇಷನ್. ಹೋಪ್ ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತ ಅನ್ಕೊತೀನಿ. ನಾನಂತೂ ಸಖತ್ತಾಗಿದ್ದೀನಿ. ಇವಾಗಿನ ವಿಡಿಯೋನಲ್ಲಿ ನಾನು ಏನು ಹಾಕ್ತಾ ಇದ್ದೀನಿ ಅಂತಂದರೆ, ತುಂಬಾ ಚಿಕ್ಕದಾಗಿರೋಂಥ ಹಾಗೆಯೇ ತುಂಬಾ ಕ್ಯೂಟ್ ಆಗಿರೋಂಥ ಈ ಒಂದು ರಿಂಗ್ ಡಿಸೈನನ್ನು ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಕ್ವಿಕ್ಕಾಗಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದನ್ನು ಬಿಟ್ಟರೆ ಬೇರೆ ಯಾವುದೋ ರಿಂಗ್ ಡಿಸೈನ್ಸನ್ನು ನಾನು ಇದರೊಳಗೆ ತೋರಿಸ್ತಾ ಇಲ್ಲ. ಯಾಕೆ ಇಷ್ಟೊಂದು ಪರ್ಟಿಕ್ಯುಲರ್ ಆಗಿ ಮಾಡ್ತಾ ಇದ್ದೀನಿ ಅಂತಂದರೆ, ತುಂಬಾ ಕಡಿಮೆ ಅಮೌಂಟ್ ಸೇವ್ ಮಾಡ್ಕೊಂಡಿರ್ತೀವಿ. ಕೆಲವೊಂದು ಸಲ ನಮ್ಮ ಹತ್ರ ತುಂಬಾ ಕಡಿಮೆ ದುಡ್ಡಿರುತ್ತೆ. ದೊಡ್ಡದಾಗಿ ಅಂದರೆ 1000, 20,000, 30,000, 40,000 ಎಲ್ಲ ಕೊಟ್ಟು ನಮ್ಮ ಕೈಲಿ ಜ್ಯುವೆಲ್ರಿನ ಪರ್ಚೇಸ್ ಮಾಡೋಕ್ಕೆ ಆಗೋದಿಲ್ಲ. ಒಂದು 5-6 ತಿಂಗಳಿಂದ ಮಾಡಿ ಏನೇನೋ ಮಾಡಿ ಸೇವಿಂಗ್ಸ್ ಮಾಡಿರ್ತೀವಿ. ಸೊ ಆ ಒಂದು ದುಡ್ಡಲ್ಲಿ ಏನಾದರೂ ಒಂದು ಬೇಕಾಗಿರೋವಂಥದ್ದನ್ನೇ ತಗೋಬೇಕು ಅಂತ ಅಂದ್ಕೊತೀವಿ. ಬಟ್ ಏನಾಗುತ್ತೆ ಅಂತಂದರೆ, ಗೋಲ್ಡ್ ಶಾಪಿಗೆ ಹೋದಾಗ ನಮ್ಮ ಮೈಂಡ್ ಬ್ಲ್ಯಾಂಕ್ ಆಗಿಬಿಡುತ್ತೆ. ಯಾಕಂತಂದರೆ ಅಷ್ಟು ಕಡಿಮೆ ದುಡ್ಡಿಗೆ ಏನು ಸಿಗುತ್ತಪ್ಪ ಅಂತ ಅನಿಸುತ್ತೆ. ಬಟ್ ನಾನಿವತ್ತಿಂದು ತೋರಿಸ್ತಾ ಇದ್ದೀನಲ್ಲ, ಈ ಒಂದು ರಿಂಗ್ ಡಿಸೈನು, ಇದನ್ನು ನೀವು ಊಹೆ ಕೂಡ ಮಾಡಲ್ಲ, ಅಷ್ಟು ಕಡಿಮೆ ಗ್ರಾಮ್ಗೆ ಸಿಗುವಂಥದ್ದು. ಜಸ್ಟ್ ಇದು ಸಿಗುವಂಥದ್ದು 1.7 ಗ್ರಾಮ್ಸಿಗೆ. ತುಂಬಾ ಕಡಿಮೆ ಗ್ರಾಮ್ ಇದು. ಸೊ ಮಾಮೂಲಿಯಾಗಿ ಎಲ್ಲ ಲೇಡೀಸಿಗೂ ಕೂಡ ಇದು ತುಂಬಾ ಇಷ್ಟ ಆಗುತ್ತೆ. ಹಾಗೆಯೇ ಎಲ್ಲರ ಕೈಗೂ ಕೂಡ ಆಗುತ್ತೆ. ಆ ರೀತಿಯ ಒಂದು ಡಿಸೈನ್ ಅಂತಲೇ ಹೇಳ್ಬೋದು. ಇದು ಎಲ್ಲಿ ಸಿಗುತ್ತೆ ಅಂತ ಹೇಳೋದಾದರೆ, ಇದು ನಿಮಗೆ MB ಜ್ಯುವೆಲರ್ಸ್ ಅಂತ ಇದ್ದಾರೆ ಮೈಸೂರಲ್ಲಿ, ಅವ್ರ ಹತ್ರ ಸಿಗುತ್ತೆ. ಅವ್ರ ಹತ್ರ ಆನ್ಲೈನ್ ಫೆಸಿಲಿಟೀಸ್ ಕೂಡ ಇರುತ್ತೆ. ನಿಮಗೇನಾದರೂ ಅವರ ಡೀಟೇಲ್ಸ್ ಬೇಕಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಅವರ ಡೀಟೇಲ್ಸನ್ನು ಹೇಳ್ತೀನಿ. ಹಾಗಿದ್ದರೆ ಇದರ ರೇಟ್ ಎಷ್ಟಾಗುತ್ತೆ ಅಂತ ಹೇಳೋದಾದರೆ, ಇದನ್ನು ಏನಾದರೂ ನೀವು 18 ಕ್ಯಾರೆಟು ಅಥವಾ ಏನು ನಾನು 750 ಕ್ಯಾರೆಟ್ ಅಂತ ಹೇಳ್ತೀನಿ ನಾನು ಹಾಲ್ಮಾರ್ಕು, ಅದರೊಳಗೆ ತೊಗೊತೀರಾ ಅಂತಂದರೆ ಇದರ ರೇಟ್ ಬಂದುಬಿಟ್ಟು ಜಸ್ಟ್ ನಿಮಗೆ 8,000 - 9,000ಗೆ ಸಿಕ್ಬಿಡುತ್ತೆ. ಇಷ್ಟು ಕಡಿಮೆ ಅಮೌಂಟಿಗೆ ಸ್ವಲ್ಪ ನೋಡೋಕ್ಕೆ ಗಟ್ಟಿಯಾಗಿ ಕೂಡ ಇದೆ. ಇದು ಟೊಳ್ಳಂತ ಅನ್ನಿಸ್ತಾ ಇಲ್ಲ. ಸೊ ಅಷ್ಟು ಕಡಿಮೆ ರೇಟಿಗೆ ಸಿಗುತ್ತೆ ಅಂದರೆ ನೀವು ನಂಬೋಕ್ಕೆ ಸಾಧ್ಯನೇ ಆಗಲ್ಲ ಅಲ್ವಾ. ಇದೇನಾದರೂ ನೀವು 22 ಕ್ಯಾರೆಟ್ ಅಥವಾ 916 ಹಾಲ್ಮಾರ್ಕಲ್ಲಿ ತೊಗೊತೀನಿ ಅಂತಂದರೆ, ಇದ್ರ ಕಾಸ್ಟ್ ಬಂದುಬಿಟ್ಟು ನಿಮಗೆ ಅರೌಂಡ್ 10,000 - 11,000 ಆಗುತ್ತೆ. ನಾನಾಗಲೇ ಹೇಳಿದ್ದಲ್ಲ, ನಮ್ಮ ಕೈಲಿ ಒಂದೊಂದು ಸಲ ಜಾಸ್ತಿ ದುಡ್ಡನ್ನು ಸೇವ್ ಮಾಡೋಕ್ಕೆ ಆಗಲ್ಲ. ಬಟ್ ಏನು ಮಾಡಿರ್ತೀವಿ ಅಂದರೆ, ಏನೇನೋ ಮಾಡಿ ಒಂದು 10,000ನ ಜೋಡಿಸ್ಬಿಡ್ತೀವಿ. ಆದರೆ ಆ ದುಡ್ಡು ಹಾಗೇ 500, 200 ಅದು ಇದು ಅಂತ ಹೇಳ್ಬಿಟ್ಟು ಖರ್ಚು ಮಾಡಿಬಿಡ್ತೀವಿ. ಬಟ್ ನೀವು ಆ ರೀತಿ ಮಾಡದೆ ಒಂದೇ ಸಲ ಈ ರೀತಿ ಒಂದು 10,000 ರೂಪಾಯಿ ತೊಗೊಂಡೋಗ್ಬಿಟ್ಟು ಅದಕ್ಕೆ ಸಿಗುವಂಥ ಒಂದು ಗೋಲ್ಡನ್ನು ಪರ್ಚೇಸ್ ಮಾಡ್ಕೊಂಬಂದುಬಿಟ್ರೆ, ಅದು ನಿಮಗೆ ಒಂದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅನ್ನೋ ಹಾಗಾಗುತ್ತೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬಾ ಆಸೆ ಇರುತ್ತೆ ಗೋಲ್ಡ್ ಕಂಡ್ರೆ. ಬಟ್ ಏನಾಗುತ್ತೆ ಅಂತಂದರೆ, ಮನೆಗಳಲ್ಲಿ ಕಂಡೀಷನ್ಸ್ ಸರಿ ಇರಲ್ಲ. ಅಂಥ ಟೈಮಲ್ಲಿ ಅದನ್ನೆಲ್ಲ ನಮ್ಮ ಕೈಲಿ ಪರ್ಚೇಸ್ ಮಾಡೋಕ್ಕೆ ಆಗೋದಿಲ್ಲ. ಬಟ್ ನೀವು ಈ ರೀತಿಯ ಒಂದು ರಿಂಗ್ಸ್ಗಳನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಕೆಲವೊಂದು ಶಾಪ್ಗಳಲ್ಲಿ ಇದಕ್ಕಿಂತನೂ ಲೈಟ್ ವೇಟ್ ಡಿಸೈನ್ ಸಿಗುತ್ತೆ. ಬಟ್ ಇದನ್ನು ಡೈಲಿ ಯೂಸ್ ಮಾಡ್ಬೋದು. ಆದರೆ ಅದಕ್ಕಿಂತ ಲೈಟ್ ವೇಟ್ ಡಿಸೈನ್ ಸಿಕ್ಕರೆ ಅದನ್ನು ಡೈಲಿ ಯೂಸ್ ಮಾಡೋಕ್ಕೆ ಆಗೋದಿಲ್ಲ. ಹೋಪ್ ನಿಮಗೆ ಇವತ್ತಿನ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊತೀನಿ. ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಿಮಗೆ ಇನ್ನೂ ಬೇರೆ ಯಾವ ರೀತಿಯ ಡಿಸೈನ್ಸ್ ಬೇಕು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿದ್ರೆ, ನಾನು ಅದೇ ರೀತಿಯ ಒಂದು ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇವತ್ತಿಗೆ ಇಷ್ಟು ಸಾಕು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್. ಬಾಯ್.